ಕೂಡ ನಾನು ಅಭಿನಂದಿಸ್ತೇನೆ. ಸರ್, ಈಗಾಗಲೇ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು ಈ ಮೆಟ್ರೋದಲ್ಲಿ ಕಾಂಗ್ರೆಸ್ನ ತುಂಬ ದೊಡ್ಡ ಪಾತ್ರ ಇದೆ, ತುಂಬ ದೊಡ್ಡ ಕೊಡುಗೆ ಇದೆ, ಕೇಂದ್ರದ ಏನೋ 30-32% ಇರಬೇಕು ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ. ಯಾವುದೇ ಯೋಜನೆ ಆಗಲಿ ಎರಡೂ ಜಂಟಿಯಾಗಿ ಮಾಡತಕ್ಕಂಥ ಯೋಜನೆ, ಅದರಿಂದ ಅದು ಆ ರೀತಿ ಅಂದ್ಕೊಳ್ಳೋದು ತಪ್ಪು. ಯಾಕೆಂದರೆ ನಾನು ಈಗಾಗಲೇ ಎರಡು ಸರ್ಕಾರವನ್ನು ಕೂಡ ಅಭಿನಂದಿಸಿದ್ದೀನಿ. ಹೌದು, ಇಲ್ಲಿ ರಾಗೇಗುಡ್ಡದಿಂದ ನಾವು ಕೂಡ ಪ್ರಧಾನಮಂತ್ರಿಗಳ ಜೊತೆ ನಾವು ಪ್ರಯಾಣ ಮಾಡ್ತೇವೆ. ನಂತರ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟೀಸಲ್ಲಿ IIITM ಏನಿದೆ ಅಲ್ಲಿ ಒಂದು ಆಡಿಟೋರಿಯಮಲ್ಲಿ ಸಮಾರಂಭ ಇದೆ, ಅದರಲ್ಲೂ ಕೂಡ ಭಾಗವಹಿಸ್ತೀವಿ. ಅದರಲ್ಲೂ ಕೂಡ ಇನ್ನೊಂದು ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಇವತ್ತು ಕಾರ್ಯಕ್ರಮ ಅಂದರೆ ಫೇಸ್ 3 ಮೆಟ್ರೋ. ಅಂದರೆ ಆ ಭಾಗದಿಂದ ಎಲ್ಲಿ JP ನಗರದಿಂದ ಹಿಡಿದು ಹೊಸಕೇರಹಳ್ಳಿ, ಕತ್ರಿಗುಪ್ಪೆ, ದೆನ್ BPL ಅಲ್ಲಿ ನಾಯಂಡಹಳ್ಳಿ ಆ ಮಾರ್ಗವಾಗಿ ಸುಮಾರು 15,150 ಕೋಟಿ ವೆಚ್ಚದಲ್ಲಿ ಆಗತಕ್ಕಂಥ ಯೋಜನೆ. ಅಂದರೆ ನಾವು ಆರೋಗ್ಯ ದೃಷ್ಟಿಯಿಂದಲೂ ಮೆಟ್ರೋ ಬಹಳ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಬೇಕಾಗಿದ್ರೆ BMW ಇರಬೇಕು ಅಂತ ಹೇಳ್ತೀವಿ. BMW ಅಂದರೆ BMW ಕಾರಲ್ಲಿ ಪ್ರಯಾಣ ಅಲ್ಲ, B ಅಂದರೆ ಬೈಸ್ಕಲ್ಲು, M ಅಂದರೆ ಮೆಟ್ರೋ, W ಅಂದರೆ ವಾಕಿಂಗು. ಸೊ ಅದರಿಂದ ಇವತ್ತು ಆರೋಗ್ಯ ದೃಷ್ಟಿಯಿಂದ, ವಾತಾವರಣ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ, ಪ್ರಯಾಣಿಕರ ಸಮಯ ಉಳಿಸೋ ದೃಷ್ಟಿಯಿಂದ ಮತ್ತು ವಾಯುಮಾಲಿನ್ಯ ಕಡಿಮೆ ಆಗೋ ದೃಷ್ಟಿಯಿಂದ ಮತ್ತು ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗೋ ದೃಷ್ಟಿಯಿಂದ ಇದೊಂದು ವರದಾನ ಅಂತ ಹೇಳ್ತೇನೆ. ಇದು ಸಂಸದ ಮಂಜುನಾಥ್ ಅವರ ಮಾತು. ಮೆಟ್ರೋ ಯಾವ ರೀತಿಯಾಗಿ ವರದಾನ ಆಗಲಿದೆ, ಅದರಿಂದ ಆಗುವಂತಹ ಅನುಕೂಲಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿನ ಕಾರ್ಯಕ್ರಮಗಳ ಬಗ್ಗೆ ಸಂಸದ ಮಂಜುನಾಥ್ ಅವರು ಮಾತನಾಡಿದ್ರು. ಇನ್ನು HALಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಈಗಾಗಲೇ ಹೇಳಿದಂಗೆ ನಿನ್ನೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಶೇಷ ಟ್ವೀಟ್ ಅನ್ನು ಮಾಡಿದ್ರು ಕನ್ನಡಿಗರನ್ನ ಉದ್ದೇಶಿಸಿ. ಬಂದಿರುವಂಥದ್ದು ಸೊ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಇವತ್ತು ಮೋದಿ ಅವರು ಬೆಂಗಳೂರಿಗೆ ಅದು ಮೊದಲ ಬಾರಿಗೆ ಬರ್ತಿರುವಂಥದ್ದು, 3ನೇ ಬಾರಿ ಪ್ರಧಾನಿ ಆದಮೇಲೆ. ಸೊ ಎಷ್ಟು ಖುಷಿ ಇದೆ, ಏನು ಹೇಳ್ತೀರಿ? ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಒಂದು ಇವತ್ತಿನ ದಿನ ಹಬ್ಬದ ಒಂದು ದಿನ ಆಗಿದೆ. ಯಾಕಂದರೆ ನಮ್ಮೆಲ್ಲರೂ ಬಹುದಿನಗಳ ಒಂದು ನಿರೀಕ್ಷೆ ಇದ್ದಿರೋದು ನಮ್ಮ ಮೇಯ್ನಾಗಿ ಮೆಟ್ರೋ ಕನೆಕ್ಟಿವಿಟಿ ಆಗಬೇಕಾಗಿತ್ತು, ಹಳದಿ ಮಾರ್ಗ. ಈ ಒಂದು ಭಾಗದ ಜನರಿಗೆ ದಿನ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಮತ್ತು ನಮ್ಮದು IT ಹತ್ರ ಇರೋದ್ರಿಂದ IT ಕಂಪನಿಗಳು ಭಾಳಷ್ಟು ಜನ ಈ ಒಂದು ರಸ್ತೆನ ಯೂಸ್ ಮಾಡ್ತಾಯಿದ್ರು. ನಮಗೆ ತುಂಬ ಟ್ರಾಫಿಕ್, ಒಂದೊಂದು ಸಿಗ್ನಲಲ್ಲೂ ನಮಗೆ ಒಂದು 15 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತು, ಅಷ್ಟು ಟ್ರಾಫಿಕ್. ಅರ್ಲಿ ಮಾರ್ನಿಂಗು ಎಲ್ಲ ಕೆಲಸಗಳಿಗೆ ಹೋಗ್ಬೇಕಂದ್ರೆ ಗಾರ್ಮೆಂಟ್ಸ್ ಇರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕನೆಕ್ಟಿವಿಟಿ, ಇಲ್ಲಿ ಒಂದು ಎಲ್ಲ ಮಿಡಲ್ ಕ್ಲಾಸ್ ಅವರು ಎಲ್ಲ ಥರ ಇದ್ದಾರೆ. ನಾವು ಕನೆಕ್ಟಿವಿಟಿ ಆಗಬೇಕಂದ್ರೆ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ಮಿನಿಮಮ್ ನಮಗೆ ನಮ್ಮ ಈ ಭಾಗದಿಂದ ಮೇನ್ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ಮಿನಿಮಮ್ 1.5 ಅವರ್ ಆಗ್ತಾಯಿತ್ತು, 1.5-2 ಅವರ್ ಆಗೋದು. ಹಾಗಾಗಿ ಈ ಒಂದು ಮೆಟ್ರೋ ಇನಾಗ್ರೇಷನ್ ಆಗ್ತಾ ಇರೋದು ಬಹಳ ಖುಷಿಯಾದ ಸಂಗತಿ. ಮತ್ತು ಇದನ್ನು ಇನಾಗ್ರೇಷನ್ ಮಾಡೋಕ್ಕೆ ಬರ್ತಿರುವಂಥ ನಮ್ಮ ಹೆಮ್ಮೆಯ ದೇಶದ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳು ಬರ್ತಾ ಇರೋದು ನಮಗೆ ಇನ್ನಷ್ಟು ಖುಷಿ ಆಗ್ತಾ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ವಾಲಂಟಿಯರ್ ಆಗಿ ನಾವು ಬರ್ತೀರಿ, ಮೋದಿಯವರು ಬರ್ತಾ ಇದ್ದಾರೆ ನೋಡೋದಕ್ಕೆ, ನಾವು ಬರ್ತೀರಿ ಅಂತ ಭಾಳ ಖುಷಿಯಿಂದ ನಮ್ಮೆಲ್ಲ ಹೆಣ್ಮಕ್ಳು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು, ಸಣ್ಣ ಮಕ್ಕಳಿಂದ ಎಲ್ಲರೂ ಸೇರಿ ಇಲ್ಲೆಲ್ಲ ಗ್ಯಾದರ್ ಆಗ್ತಾ ಇದ್ದಾರೆ. ನಮ್ಮ ಕೃಷ್ಣಪ್ಪ ಅವರು ಮತ್ತು ಈ ಭಾಗದ ಎಲ್ಲ ಸೌತ್ ಬ್ಯಾಂಗ್ಳೂರು MLAಗಳು ಎಲ್ಲ ಸೇರಿ, ತೇಜಸ್ವಿ ಸೂರ್ಯ ಅವರು ಅವರ ಒಂದು ಮಾರ್ಗದರ್ಶನದಂತೆ ಎಲ್ಲರೂ ನಮ್ಮ MP ಆದಂಥ ಮಂಜುನಾಥ್ ಸರ್ ಅವರು, ಸತೀಶ್ ರೆಡ್ಡಿ ಅವರು, ಕೃಷ್ಣಪ್ಪ ಸರ್ ಅವರು, ನಮ್ಮ ಭಾಗದ MLAಗಳು ಎಲ್ಲರೂ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಕೊಟ್ಟು ಎಲ್ಲರನ್ನೂ ಕೇಂದ್ರ ಸರ್ಕಾರದ ಈ ಅಭಿವೃದ್ಧಿ ಕಾರ್ಯಕ್ರಮಗಳು ಜನರಿಗೆ ಒಂದು ರೀತಿಯ ಸಂತೋಷ ಮತ್ತು ಸಡಗರವನ್ನು ಉಂಟು ಮಾಡಿದೆ. ಈ ರಜಾ ದಿನ ಭಾನುವಾರವೂ ಕೂಡ ಮೋದಿಜಿಯವರು ಬೆಂಗಳೂರಿಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಮನೆಗಳನ್ನು ಬಿಟ್ಟು ಹೊರಗಡೆ ಬಂದು ಇವತ್ತು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಮೋದಿಜಿಯವರನ್ನು ಜನ ಪ್ರೀತಿ ಮಾಡ್ತಾರೆ, ವಿಶ್ವಾಸ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ. ಇವತ್ತು ಉತ್ತಮವಾದ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ನೋಡಿ ರಾಜ್ಯ ಸರ್ಕಾರಕ್ಕೆ ಹೊಟ್ಟೆ ಉರಿ ಕೂಡ ಪ್ರಾರಂಭ ಆಗಿದೆ. ಪ್ರೋಟೋಕಾಲ್ ವಿಚಾರದಲ್ಲಿ ಇದೇ ಕಾರಣಕ್ಕೆ ಎಡವಟ್ಟುಗಳಾಯ್ತಾ? ವಿರೋಧ ಪಕ್ಷದ ನಾಯಕರ ಹೆಸರುಗಳನ್ನ ಇವರು ಮಾಡಬೇಕಾಗಿತ್ತು. ಅದು ಸ್ಟೇಟ್ ಇದು ಪ್ರೋಟೋಕಾಲ್ ಪ್ರಕಾರ ಅವರು ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತಕ್ಕಂಥದ್ದು ನಮಗೂ ಇದಿದೆ. ಪದೇ ಪದೇ ಪ್ರೋಟೋಕಾಲ್ನ ಬಗ್ಗೆ ಮಾತಾಡೋದು, ಕೇಂದ್ರದ ಕಾರ್ಯಕ್ರಮ ಇರ್ಬೋದು, ರಾಜ್ಯದ ಕಾರ್ಯಕ್ರಮ ಇರ್ಬೋದು. ರಾಜ್ಯದಲ್ಲಿ ನಡೆಯುವಾಗ
ಅದು ರಾಜ್ಯ ಸರ್ಕಾರದ ಮುಖಾಂತರವೇ ನಡೀತದೆ. ಆದ್ದರಿಂದ ಇವರು ಪ್ರೋಟೋಕಾಲ್ ಮಾಡುವಲ್ಲಿ ಇದನ್ನ ವ್ಯತ್ಯಾಸ ಮಾಡಿದ್ದಾರೆ. ಇದಕ್ಕೆ ನಾವು ಎಲ್ಲಿ ಕ್ರಮ ಜರುಗಿಸಬೇಕು ಅದನ್ನು ಕೂಡ ನಾನು ಮಾಡ್ತೇನೆ. ವಕ್ತಾರರ ಹೆಸರುಗಳೆಲ್ಲ ಬರ್ತವೆ, ನಿಮ್ಮ ಹೆಸರುಗಳೆಲ್ಲ ಯಾಕೆ ಮಿಸ್ ಆಗ್ತವೆ? ಅಲ್ಲ, ಅದು ಗೊತ್ತಿಲ್ಲ. ಅದು ಮೋಸ್ಟ್ಲಿ ಕಾಂಗ್ರೆಸ್ನವರ ಟಾರ್ಗೆಟ್ ಇರಬೇಕು. ನಾವು ಯಾಕೆ ಏನು ತಲೆ ಕೆಡಿಸ್ಕೊಳ್ಳೋದಿದೆ ಅವರ ಬಗ್ಗೆ ಅಂತ. ಕಾಂಗ್ರೆಸ್ನ ಸಂಸ್ಕೃತಿ ಅದೇ ಅಲ್ವೇ? ಅದರಿಂದಾಗಿ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನ ಅಲ್ಲಿ ಯಾವ ವೇದಿಕೆಯಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು ಮಾಡ್ತೇವೆ. ಲೋಕಸಭೆ ಚುನಾವಣೆ ನಂತರದಲ್ಲಿ ಬರ್ತಾ ಇರೋದು ಬಿಜೆಪಿ ದೊಡ್ಡ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಮೋದಿ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ನೋಡಿ, ಕಾಂಗ್ರೆಸ್ನ ಸಂಸ್ಕೃತಿ ಅದು. ಬೇರೆಯವರನ್ನ ತಡೆಯೋದೇ ಅವರ ಉದ್ದೇಶ. ಅವರಿಂದ ಏನೂ ಮಾಡೋಕ್ಕಾಗಲ್ಲ. ಇನ್ನೊಬ್ಬರನ್ನ ಮಾಡೋಕ್ಕೂ ಬಿಡೋದಿಲ್ಲ. ಸೊ ಇದು ಜನರು ನೋಡಿ, ಜನರ ವಿಶ್ವಾಸ ಯಾರ ಬಗ್ಗೆ ಇರ್ತದೋ ಅವರು ಎದುರಬೇಕಾಗಿಲ್ಲ. ಜನ ಯಾವತ್ತೂ ಮೋದಿಯವರನ್ನ ಗೌರವಿಸ್ತಾರೆ. ಬೆಂಗಳೂರು ಅಂತಂದ್ರೆ ಮೋದಿಯವರಿಗೂ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ. ಜನರು ಕೂಡ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು. ಸರ್, ನಿನ್ನೆ ಸಿಎಂ ಇಬ್ರಾಹಿಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಗೆದ್ದಿರೋದು 30,000 ಮತಗಳ 3,000 ಮತಗಳ ಅಂತರದಿಂದ. ಇದು ವೈಯಕ್ತಿಕವಾದ್ದು ಮತ್ತು ಬೆಂಗಳೂರು ದಕ್ಷಿಣಕ್ಕೆ ವಿಶೇಷವಾಗಿ ಬಹಳ ಯಶಸ್ವಿ ದಿನ ಇದು. ಕಳೆದ 5-6 ವರ್ಷದಿಂದ ಈ ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಆಗಬೇಕು ಆದಷ್ಟು ಬೇಗ ಅನ್ನುವಂಥ ನಮ್ಮ ಹೋರಾಟ ಇತ್ತು. ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಮಸ್ಯೆ ಇತ್ತು. ಕೋವಿಡ್ನ ಮಧ್ಯದಲ್ಲಿ ಕೆಲಸ ಮಾಡಿಸುವಂಥ ಸಮಸ್ಯೆ ಇತ್ತು. ಚೈನಾದಿಂದ ಬರಬೇಕಾದಂಥ ಟ್ರೈನ್ ಸೆಟ್ಗಳು ಕರೆಕ್ಟ್ ಟೈಮಿಗೆ ಬರದಲೇ ಇದ್ದಾಗ ಭಾರತದಲ್ಲೇನೆ ಹೊಸ ಫ್ಯಾಕ್ಟ್ರಿ ಶುರು ಮಾಡಿಸಿ ಟೀಟಾಗರ್ನಿಂದ ರೇಲನ್ನು ಇಲ್ಲಿಗೆ ತೆಗೆದುಕೊಂಡು ಬರುವಂಥ ಕೆಲಸ ಆಯಿತು. ಇಂಡಿಯಾದ ಎಂಬಸಿ ಶಾಂಘೈನಲ್ಲಿರೋ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಹೋಮ್ ಅಫೇರ್ಸು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗಳ ಜೊತೆಗೆ ವೀಸಾಗಳನ್ನು ಕೊಡಿಸಿ CMRSನ ಅಪ್ರೂವಲ್ಗಳಾಗಿ ಇವತ್ತು ಫೈನಲಿ ಮಾನ್ಯ ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇವತ್ತು ಹಳದಿ ಮಾರ್ಗವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಆಪರೇಷನ್ ಶುರುವಾದ ಮೇಲೆ 8 ಲಕ್ಷ ಜನ ಈ ಭಾಗದ ಜನ ಪ್ರತಿನಿತ್ಯ ಇದರಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳ ಐತಿಹಾಸಿಕವಾದಂತಹ ಒಂದು ಕೊಡುಗೆ ಬೆಂಗಳೂರಿಗೆ ಇವತ್ತು ಪ್ರಧಾನಮಂತ್ರಿಗಳು ಕೊಡೋರಿದ್ದಾರೆ. ಜೊತೆಗೆ ಸುಮಾರು 20,000 ಕೋಟಿ ರೂಪಾಯಿಯ ಮೆಟ್ರೋ ಫೇಸ್ 3 ನಮ್ಮ ಬೆಂಗಳೂರು ದಕ್ಷಿಣದ JP ನಗರದಿಂದ ಪ್ರಾರಂಭ ಆಗಿ ಕಡಬಗೆರೆವರೆಗೆ ಹೋಗುವಂಥ ಮೆಟ್ರೋ ಫೇಸ್ 3 ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಇವತ್ತು ಪ್ರಧಾನಮಂತ್ರಿಗಳು ಮಾಡೋರಿದ್ದಾರೆ. ಆ ಕಾರ್ಯಕ್ರಮ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ದಿನಕ್ಕೆ 10 ಲಕ್ಷ ಜನ ಅದರಲ್ಲೂ ಕೂಡ ಪ್ರಯಾಣ ಮಾಡಲಿಕ್ಕಾಗತ್ತೆ. ಒಟ್ಟಾರೆಯಾಗಿ ಇವತ್ತಿನ ಪ್ರಧಾನಮಂತ್ರಿಗಳ ಭೇಟಿ ಬೆಂಗಳೂರು ದಕ್ಷಿಣದ 18 ಲಕ್ಷ ನಾಗರಿಕರಿಗೆ ಸಹಾಯ ಆಗುವಂಥ ಬಹಳ ದೊಡ್ಡ ಯೋಜನೆಯನ್ನು ಪ್ರಧಾನಮಂತ್ರಿಗಳು ಕೊಡ್ತಾ ಇದ್ದಾರೆ. ನಾನು ಆಗಸ್ಟ್ 1ನೇ ತಾರೀಕು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅನ್ನುವಂಥ ಮನವಿ ಮಾಡಿದಾಗ ಇದೇ ವಾರ ಬರ್ತೇನೆ, ಇಂಥ ಮುಖ್ಯವಾದಂಥ ಪ್ರಾಜೆಕ್ಟು ಡಿಲೇ ಆಗೋದು ಸರಿಯಲ್ಲ, ಬೆಂಗಳೂರಿನ ಜನ ಟ್ರಾಫಿಕ್ನಿಂದ ಬಳಲ್ತಾ ಇದ್ದಾರೆ, ಆದಷ್ಟು ಬೇಗ ಇದವರಿಗೆ ಸಿಗಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು 7-8 ದಿನದ ಒಳಗಡೆ ಬೆಂಗಳೂರಿಗೆ ಸಮಯ ಕೊಟ್ಟು ಇವತ್ತು ಅವರು ಬಂದಿದ್ದಾರೆ. ನಾನು ಬೆಂಗಳೂರಿನ ಜನರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೃತಜ್ಞತೆ.